खत्म करता है। जिंदाबाद जिंदाबाद। अखिल भारत विकास संघ చంద్రబాబు ధన్యవాదాలు మన రాజ్య కార్యదర్శి ప్రతినిధి మాట్లాడాలని చెప్పి వినతి చేస్తున్నాం. ప్రీతం ಕಲ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅವರ ಕಳಕಳಿ ಬಂದು ಏನು ಅಂತಂದರೆ, ಇವಾಗ ಒಂದು ಯುದ್ಧಕ್ಕೆ ಬಿಟ್ಟಾಗ ಡೈರೆಕ್ಟಾಗಿ ಯುದ್ಧಕ್ಕೆ ಬಿಟ್ಬಿಡ್ತಾರೆ. ಅವ್ರಿಗೇನೇ ಪ್ರೊಟೆಕ್ಷನ್ನು ಇರೋದಿಲ್ಲ, ಜೊತೆಗೆ ಯುದ್ಧ ಮಾಡಿ ಬಂದಾದ್ಮೇಲೆ ಏನು ಇನ್ಸೆಂಟಿವ್ ಇರೋದಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಒಂದು ಪ್ರೊಟೆಕ್ಷನ್ನು ಇಲ್ಲ, ಒಂದು ಇನ್ಸೆಂಟಿವು ಇಲ್ಲ. ಆ್ಯಪ್ ಬೇಸ್ಡ್ ಅಂತಂದ್ಬಿಟ್ಟು ಎಲ್ಲ ಪ್ರೋಗ್ರಾಮ್ಸ್ನ ಏನು ಇವಾಗ ಸರ್ಕಾರದ್ದು ಏನು ಪ್ರೋಗ್ರಾಮ್ಸ್ ಇವೆಲ್ಲ ಆ್ಯಪ್ ಬೇಸ್ಡ್ ಆಗಿದೆ, ಎಲ್ಲ ಡಿಜಿಟಲ್ ಆಗಿದೆ. ಅದಕ್ಕೋಸ್ಕರ ಅವರಿಗೆ ಲ್ಯಾಪ್ಟಾಪ್ಸು ಮತ್ತು ಸ್ಮಾರ್ಟ್ಫೋನ್ಸ್ನ ಒದಗಿಸ್ಬೇಕು. ಜೊತೆಗೆ ಫೀಲ್ಡ್ಸ್ ಎಲ್ಲ ಹೋದಾಗ ಅವ್ರಿಗೆ ಯಾವುದೇ ತರಹದ ಪ್ರೊಟೆಕ್ಷನ್ ಇರೋದಿಲ್ಲ. ಫೀಲ್ಡ್ಗೆ ಹೋದಾಗ ಒಬ್ಬೊಬ್ಬರೇ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇರ್ತದೆ. ಜೊತೆಗೆ ಅವರಿಗೆ ಎಲ್ಲಾದರೂ ಒಂದು ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಯಾವುದೇ ಕಟ್ಟಡ ಕೂಡ ಇರೋದಿಲ್ಲ ಅಂತಂದ್ಬಿಟ್ಟು, ಸ್ವಲ್ಪ ವರ್ಕಿನ ಒಂದು ಒತ್ತಡ ಕೂಡ ಹೆಚ್ಚಾಗಿದೆ ಅಂತಂದ್ಬಿಟ್ಟು ಅವರ ಒಂದು ಕಳಕಳಿ ಇದೆ. ಅವ್ರ ಕಳಕಳಿನ ಎಲ್ಲ ಲೆಟ್ರೆಡ್ ಮುಖಾಂತರ ನಮಗೆ ಇವತ್ತು ಕೊಟ್ಟಿದ್ದಾರೆ. ಇದನ್ನು ಸರ್ಕಾರಕ್ಕೆ ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮೇಡಮ್, ಈ ಮುಷ್ಕರಕ್ಕೆ ನೀವು ಬೆಂಬಲ ನೀಡ್ತಾ ಇದ್ದೀರಿ. ಇವಾಗ ನಾವು ಅವ್ರದ್ದು ಏನಿದೆ, ಅವರು ಏನು ಕಳಕಳಿ ಇದೆ, ಸರ್ಕಾರಕ್ಕೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಮೇಡಮ್, ಮುಷ್ಕರ ಮಾಡ್ತಾ ಇದ್ರಲ್ಲ, ಇಲ್ಲಿ ಆಡಳಿತಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ? ಹೌದು, ಡೆಫಿನೆಟ್ ಆಗಿ. ಯಾಕಂತಂದರೆ ಅವರು ಬಂದು ನಮ್ಮ ಫೌಂಡೇಶನ್ ಇದ್ದಂಗೆ, ನಮ್ಮ ಗ್ರಾಮ ಸಹಾಯಕರು, ನಮ್ಮ ಗ್ರಾಮಾಡಳಿತಾಧಿಕಾರಿಗಳು, ನಮ್ಮ ರಾಜಸ್ವ ನಿರೀಕ್ಷಕರು ಬಂದುಬಿಟ್ಟು ನಮ್ಮ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಮದರ್ ಡಿಪಾರ್ಟ್ಮೆಂಟಿನ ಫೌಂಡೇಶನ್ ಇದ್ದಂಗೆ. ಸೊ ಅವರು ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಸುಮಾರಷ್ಟು ನಮ್ಮ ರೆವೆನ್ಯೂ ಇಲಾಖೆಯ, ಕಂದಾಯ ಇಲಾಖೆಯ ಕೆಲಸಗಳು ಆಗೋದಿಲ್ಲ. ಜೊತೆಗೆ ಕಂದಾಯ ಇಲಾಖೆಗೆ ಲಿಂಕ್ ಆಗಿರುವಂತಹ ಬೇರೆ ಇಲಾಖೆಗಳ ಕೆಲಸ ಕೂಡ ಆಗೋದಿಲ್ಲ. ಸೊ ನಮಗೆ ಅದರಿಂದ ಡೆಫಿನೆಟ್ ಆಗಿ ನಮ್ಮ ವರ್ಕ್ ಏನು ಎಫಿಷಿಯನ್ಸಿ ಇದೆ ಅದು ಕೂಡ ಹ್ಯಾಂಪರ್ ಆಗ್ತಿದೆ. 22/9 ಈಗಾಗಲೇ ಮಾನ್ಯ ಯೋಗೇಶ್ ನಾಯಕ್ ಗ್ರಾಮಾಡಳಿತ ಕೇಂದ್ರ ಸಂಘ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕಾರಿ ಸಭೆ ಕರೆಯಲಾಗಿತ್ತು. ಅಲ್ಲಿ ನಮ್ಮ ಹಲವಾರು ಮೂಲಭೂತ ಸೌಕರ್ಯಗಳ ಬಗ್ಗೆ ಇಂಥ ನಮಗೆಲ್ಲ ಸೌಕರ್ಯಗಳು ಬೇಕು ಹಾಗೂ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಗ್ರಾಮಾಡಳಿತ. ಅವೆಲ್ಲ ನಮಗೆ ಪರಿಹಾರ ಬೇಕು ಅಂತೇಳಿ ಒಂದು ಸಭೆ ಕರೆದಿದ್ದು. ಅದರ ಪ್ರಕಾರ 24ನೇ ತಾರೀಕು PRS ಸಾಹೇಬರು ಸಭೆ ಕರೆದಿದ್ದು. ಅಲ್ಲಿ ಇನ್ನೂ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿಲ್ಲ. ನಾವು ಈಗಾಗಲೇ ಹಲವಾರು ಆ್ಯಪ್ಗಳಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಸುಮಾರು ಒಂದು 20ಕ್ಕಿಂತ ಹೆಚ್ಚು ಆ್ಯಪ್ಗಳು ನಮ್ಮ ಸ್ವಂತ ಮೊಬೈಲಲ್ಲೇ ಯೂಸ್ ಮಾಡ್ತಾಯಿದ್ದೀವಿ. ನಮಗೆ ಸ್ವಂತ ಫೋನೇನು ಗೌರ್ಮೆಂಟ್ ಕೈಯಿಂದ ಕೊಟ್ಟಿಲ್ಲ. ಇನ್ನೊಂದು, ನಮಗೆ ನಮ್ಮ ಕೇಂದ್ರ ಸ್ಥಾನದಲ್ಲಿ ಬೇಕಾಗಿರುವಂಥ ಒಂದು ಆಫೀಸ್ ಇಲ್ಲ, ಕಟ್ಟಡ ಇಲ್ಲ, ಚೇರು ಟೇಬಲ್ ಏನೂ ಇಲ್ಲ. ಆದರೂ ಸಹ ಫೀಲ್ಡಲ್ಲಿ ಹೋದಾಗ ಬಹಳ ಕಷ್ಟ ಆಗುತ್ತೆ ಕೆಲಸ ಮಾಡೋಕ್ಕೆ. ಇನ್ನೊಂದು, ಒಬ್ಬೊಬ್ರಿಗೆ ಒಂದು 2ರಿಂದ 3-4 ಸರ್ಕಲ್ಲು ಇನ್ಚಾರ್ಜ್ ಬೇರೆ ಆಗ್ತಾರೆ. ಗೌರ್ಮೆಂಟ್ದು ಏನಾದರೂ ಸ್ಕೀಮ್ಸ್ ಬಂದಾಗ ಒಂದೇ ಸಲ ಪ್ರೋಗ್ರೆಸ್ ಮಾಡೋಕ್ಕೆ ಕಲಿತಾರೆ. ಏನಾಗುತ್ತಂದರೆ ಸ್ವಲ್ಪ ಕಾಲಾವಕಾಶ ಆದರೂ ಕೊಟ್ಟರೆ ಅದ್ರ ಬಗ್ಗೆ ಸ್ವಲ್ಪ ನಾವು ಒಂದು ಗುಣಮಟ್ಟದ ಕೆಲಸ ಮಾಡ್ಬೋದು. ಆದರೆ ಯಾವಾಗ ಒಂದೇ ಸಲ ಎಲ್ಲ ಸರ್ಕಲ್ದು ಕವರ್ ಮಾಡಿ ಅಂತೇಳಿ ಒಂದೇ ಸಲ ಪ್ರೆಷರ್ ಕೊಡ್ತಾರೋ ಆ ಪ್ರೆಷರ್ಗೆ ಗುಣಮಟ್ಟದ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅದೇ ರೀತಿ ಹಲವಾರು ರೀತಿಯ ಗ್ರಾಮಾಡಳಿತಾಧಿಕಾರಿಗಳು ಸುಮಾರು 20ರಿಂದ 30 ಜನ ಈ ನಡುವೆ ಮರಣ ಹೊಂದಿರುತ್ತಾರೆ. ಹಾಗಾಗಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ರಾಜ್ಯಾಧ್ಯಕ್ಷರು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಸರ್. ಇವತ್ತು ತಾಲೂಕು ಕಚೇರಿಗಳಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ. ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರ ಸಲಹೆ ಏನು